ಚಿಕ್ಕಪ್ಪ ಬ್ಯಾರೆ ತಕೊಂಡು ಹೋಗ್ಬಿಟ್ಟ ಕಣಪ್ಪ. ಹ್ಮ್ ಅದಕ್ಕೇನೆ ನಿಮ್ಗೆಲ್ಲ ಈ ವಿಷಯ ಹೇಳಕ್ಕಂತಲೇನೆ ನಾನು ಒಂದೆರಡು ದಿನ ರಜಾಕ್ ಬರ್ರಿ ಪಾಪ ಅಂತ ಹೇಳಿದ್ದು. ಯಾಕೆ ಹಿಂಗೆ ಮಾಡ್ತೀವಿ ಚಿಕ್ಕಪ್ಪ? ಅಲ್ಲ ಗೊತ್ತಾಗಲ್ಲ ಅನ್ನೋ ಥರ ಇತ್ತು ನೋಡು, ಹೆಂಗೆ ಮಾಡೋಯ್ತು. ಅದಕ್ಕೆ ಹೇಳ್ತಿದ್ದೆ ಆ ಹುಡುಗರ್ನ ಸ್ಯಾನೆ ದೂರ ತಗೊಂಡೋಗಿ ಸೇರಿಸ್ಬೇಡ್ಕಣೆ, ಓದಕ್ಕೆ ಕಷ್ಟಕ್ಕಲ್ಲ ಸುಖಕ್ಕಲ್ಲ ಇಲ್ಲೇ ಇದ್ರು ಇರ್ಲಿ ಅಂತ ದೂರ ತಗೊಂಡೋಗಿ ಹಾಕಿ ಬಂದೆ ಅವೆರಡು ಹುಡುಗರ್ನು. ಇವಾಗ ನೋಡು ಯೋಸ್ ದಿವಸ ಆದರೂ ಬರೋಲ್ಲ, ಖಾಲಿ ಹೋಗಿ 6 ತಿಂಗಳು ಮ್ಯಾಲಾತು ಈಗ ಬಂದಾವೆ. ಇವಾಗ ಒಂದು 3-4 ದಿನ ರಜಾ ಹಾಕೊಂಡಿರ್ರಿ ಪಾಪ. ರಜಾ ಹಾಕೊಂಡಿದ್ದು ಬೋರ್ ಹಾಕಿಸ್ಬೇಕು, ಹೋಗಿ ನಿಮ್ಮ ಚಿಕ್ಕಪ್ಪನ ಕೇಳ್ರಿ ಬೋರ್ ಪಾಯಿಂಟ್ ಮಾಡಿಕೊಡು ಅಂತ. ನಮ್ಮ ಹುಡುಗರು ಕೇಳಿದರೆ ಮಾಡಿಕೊಟ್ಟೆ ಕೊಡ್ತಾನೆ. ಯಾಕಂದರೆ ನಮ್ಮ ಹುಡುಗರು ಮಕ್ಕ ನೋಡ್ತಾನೆ. ನಮ್ಮ ಹುಡುಗರು ಅವ್ನಿಗೇನು ದ್ರೋಹ ಮಾಡಿಲ್ಲ, ಅವ್ನಿಗೇನು ಅನ್ಯಾಯ ಮಾಡಿಲ್ಲ. ಅವ್ನು ನಿನ್ನನು ಬಾ ಚಿಕ್ಕಪ್ಪ ಉಣ್ಣು ತಿನ್ನು ಅಂತ ನಮ್ಮ ಹುಡುಗರು ಕರ್ದಿಕ್ಕೇವಿ. ನಾನು ಇನ್ನ ಸುಟ್ಕಿಟ್ಟೇನು, ನಮ್ಮ ಹುಡುಗರು ಹಂಗೆ ಮಾಡಿಲ್ಲ. ಅದಕ್ಕೆ ನಮ್ಮ ಹುಡುಗರು ಮಕ್ಕ ನೋಡ್ಕೊಂಡು ಮಾಡಿಕೊಟ್ಟೆ ಕೊಡ್ತಾನೆ. ಅದಕ್ಕೆ ಕಣತೆ ಕರ್ಸಿದ್ದೀನಿ. ಹೋಗಿ ನಿಮ್ಮ ಚಿಕ್ಕಪ್ಪಗೆ ಹೇಳ್ರಿ, ಚಿಕ್ಕಪ್ಪ ಇವಾಗ ಭಾಗ ತಗೊಂಡಿದ್ಯಾ ಅಂದಮೇಲೆ ನೀನು ಹೆಚ್ಚಾಗೆ ತಾಣೋನ್ ಪಾಪ ನಿಮ್ಮ ಚಿಕ್ಕಪ್ಪ ಇವಾಗ. ಹೆಚ್ಚಾಗೆ ತಗೊಂಡಿರೋದ್ರಿಂದನ ಬೋರು ಎಲ್ಲ ಅವನಿಗೆ ಹೋಗೈತಿ. ಇವಾಗ ನಮ್ಗೆ ಅಡಿಕೆ ಗಿಡಕ್ಕೆ ನೀರಿಲ್ಲ. ಏನೋ ಮೊನ್ನೆ ನಮ್ಮ ಅದೃಷ್ಟಕ್ಕೆ ಕೇಳ್ದಿನ ಮಾಡಿ ಬಂತು, ಹೆಂಗೆ ಅತ್ತ ನೀರು ಇಕ್ಕ ತಪ್ಪ. ಅದಕ್ಕೇನೆ ಹೋಗಿ ನೀವು ಮಾತಾಡಿ ಚಿಕ್ಕಪ್ಪ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ನಮಗೆ ಬೋರ್ ಪಾಯಿಂಟ್ ಮಾಡಿಸ್ಕೊಡ್ಬೇಕು ಅಂದು. ಯಾಕೆ ಹಿಂಗೆ ಮಾಡ್ತಮ್ಮ ಈ ಚಿಕ್ಕಪ್ಪ? ನೋಡು ಅಬ್ಬಾ ಏನೇನೋ ತಿಳಿಯಲ್ಲ ಅಮ್ಮಂಗಿದ್ದು ಹೆಂಗೆ ಮಾಡೋಯ್ತು ನೋಡಿ. ನಮಗೆ ನೀವೇನು ಮಾಡ್ತಿದ್ರು ಸರಿಯಾಗಿ ಹೇಳ್ಬೇಕಾಗಿತ್ತು. ಅಮ್ಮ ಎಲ್ಲ ಹೇಳಿದ್ಲು ಕಣಪ್ಪ. ಕೇಳಲಿಲ್ಲ. ಇರಪ್ಪ ಯಾಕೆ ಬಾಕ ತಕೊಂಡು ಯಾಕೆ ಬೇರೆ ಹೋಗ್ತೀಯ, ಇಲ್ಲೇ ಮಾಡ್ಕೊಂಡು ಉಣ್ಕೊಂಡು ಇಲ್ಲೇ ಇರು ಅಂತ ಕೇಳಿದ್ಲು. ಇವಳು ಹೋಗಿ ಕೇಳಿದ್ಲಪ್ಪ ಪಾಯಿಂಟ್ ಮಾಡಿಕೊಡು ಅಂತ, ಮಾಡಿಕೊಡಲ್ಲ ಅಂತ ಇದ್ದಾನೆ. ನೀವೇ ಹೋಗಿ ಕೇಳ್ರಿ. ನೀವಂದರೆ ಅವನಿಗೆ ಇಷ್ಟ, ನಮ್ಮ ಚಿಕ್ಕಪ್ಪನಿಗೆ ಸೆನಕ್ಕೆ ಎತ್ಕೊಂಬನು, ಸೆನಕ ಆಡ್ಸಾನು, ನಿಮ್ಮನ್ನು ಭಾಳ ಇಷ್ಟಪಡೋನು. ನೀವು ಬಂದರೆ ಹೋಗ್ರಿ ಬಿಟ್ಟು ನೀನು ಕೇಳು. ನೀನು ಹೋಗ್ಬಿಟ್ಟು ಚಿಕ್ಕಪ್ಪ ಹಿಂಗೆ ನಮಗೆ ನಮ್ಮ ಅಕ್ಕ ನೋಡ್ಕೊಂಡು ನೀನು ಉಳಿಸ್ಕೊಡ್ತೀಯ ಇಲ್ಲ ನಮ್ಮ ಅಡಿಕೆ ಗಿಡನ, ನಮ್ಮ ಅಕ್ಕ ನೋಡು ನೀನು ಅಂತ ಹೇಳಿ ನಿಮ್ಮ ಚಿಕ್ಕಪ್ಪನ ಕೇಳು. ಈಗ ನಾವು ಕೇಳ್ಕೊಂಡ್ವಿ, ಅವನು ನಾವು ಬೋರ್ ಪಾಯಿಂಟ್ ಮಾಡಲ್ಲ ಅಂತಾನೆ. ನನಗೆ ಇವಾಗ ಎಲ್ಲಿ ಹಾಕ್ಸಾಕು ನನಗೆ ಒಂಥರ ಅನುಮಾನ, ನೀರು ಬೀಳ್ತಾವೋ ಇಲ್ವೋ ಅಂತ ಹೇಳಿ ನನಗಂತೂ ಅನುಮಾನ ಆಗ್ಬಿಟ್ಟೈತಿ. ನಿಮ್ಮ ಚಿಕ್ಕಪ್ಪ ಮಸ್ತಾಗಿ ಹೋಗ್ತಾನೆ, ಬೇರೆ ಊರಿಗೆಲ್ಲ ಹೋಗಿ ಪಾಯಿಂಟ್ ಮಾಡ್ಬೋತಾನೆ. ನಮಗೆ ಇವಾಗ ಮಾಡ್ಕೊಡೋಕ್ಕೆ ಇನ್ನು ಮುಂದೆ ನೋಡ್ತಾ ಇದ್ದ. ನಾನು ಸಾಲಾಗಿಲ್ಲ ಮಾಡಿ ಹಾಕ್ಸೋಣ, ಎಂತ ಆಟದ ದುಡ್ಡು ಬರುತ್ತೆ ತೀರಿಸ್ಕೊಂಬಕ್ಕಾಗುತ್ತೀರ ಸಾಲ ಆದರೆ ಅಂತ ನೋಡ್ತಾ ಇದ್ದೀನಿ ನೋಡಪ್ಪ. ಅದಕ್ಕೇನೆ ಹೋಗಿ ಕೇಳಿಬಿಟ್ಟು ಕಿಟ್ಟು ನೀನು ಸುಮ್ಮನಿರು, ನೀನು ಮಾತಾಡಬೇಡ. ನಾನು ಕೇಳ್ತೀನಿ ಕಣಮ್ಮ, ಕೇಳ್ತೀನಿ, ನಾನು ಸುಮ್ಮನಿರಲ್ಲ. ಅಲ್ಲ ನಮ್ಮ ಮನೆಯಾಗೇನೆ ಉಂಡು ತಿಂದು ನೀನೇ ನೋಡ್ಕೊಂಡಿರೋದು ನಮ್ಮ ಚಿಕ್ಕಪ್ಪನ. ಅಲ್ಲ ನೋಡಿ ಹಿಂಗೆ ಮಾಡೋದ್ರಿ ಹೆಂಗೆ ಅಂಬ ಇಂಥ ಮಾಡಿದ್ರೆ ಅಲ್ಲ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಮ್ಮ? ಇಂಥ ಮಾಡಿದ್ರೆ ನಮ್ಮ ಚಿಕ್ಕಪ್ಪಗೆ ಏನು ಅನ್ನಿಸ್ಲಿಲ್ವ ಈ ರೀತಿ ಮೋಸ ಮಾಡೋದಾಗುತ್ತೆ ನಮಗೆ? ನೀರ್ಕಿಟ್ಟು ಏನು ಬೇಜಾರಾಗಬೇಡ ನೀನು, ನಾನೆಲ್ಲ ಮಾತಾಡ್ತೀನಿ ಚಿಕ್ಕಪ್ಪನ ಹತ್ರ. ಚಿಕ್ಕಪ್ಪ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ನಮಗೆ ಬೋರ್ ಪಾಯಿಂಟ್ ಮಾಡಿಕೊಡ್ಬೇಕು, ನಮ್ಮ ಮಕ್ಕ ನೋಡ್ಕೊಂಡಾದ್ರೂ ನೀನು ಮಾಡಿಕೊಡ್ಬೇಕು, ನಮ್ಮಪ್ಪ ನಮ್ಮಮ್ಮನ ಮಕ್ಕ ನೋಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ನಮ್ಮ ಚಿಕ್ಕಪ್ಪನ ಹತ್ರ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಕಿಟ್ಟು ಇಬ್ಬರು ಹೋಗ್ರಿ, ನೀವು ಇಬ್ಬರು ಹೋಗ್ಬಿಟ್ಟು ಕೇಳ್ರಿ. ನೀನೇನು ಮಾಡ್ತೀಯ ಗೊತ್ತಿಲ್ಲ, ನಮಗೆ ಬೋರ್ ಪಾಯಿಂಟ್ ಮಾಡಿಸ್ಕೊಡ್ಬೇಕು, ಇಲ್ಲ ನೀನಾದರೂ ಮಾಡ್ಕೊಡ್ಬೇಕು, ಇಲ್ಲ ಅಂದ್ರೆ ನೀನೇನು ಮಾಡ್ತೀಯ ಗೊತ್ತಿಲ್ಲ, ಅವನೇ ಮಾಡ್ಕೊಡೋದು. ನೀನೇನು ಬೇರೆ ಯಾರ ತಗೋ ಮಾಡಿಸಲ್ಲ, ಅದಕ್ಕೆ ಮಾಡ್ಕೊಡು ಚಿಕ್ಕಪ್ಪ, ನಾವೇ ನಿನ್ಗೇನೇನು ಮಾಡಲ್ಲ, ನಾವು ನಿನ್ನ ನೋಡ್ಕೊಂತೀವಿ ವಯಸ್ಸೋದ ಕಾಲದಾಗೆ ಅಂತ ಹೇಳಿ ನಾವು ನೋಡ್ಕೊಂಬಲ್ಲ ಇನ್ಯಾರು ನೋಡ್ಕೊಂತಾರೆ, ನೀನು ಹುಡುಗಿನೇ ಆಗೋದು. ಸಾಕು, ನಾವು ಇಬ್ಬರು ಗಂಡು ಮಕ್ಳು ಇದ್ದೀವಿ, ನೋಡ್ಕೊಂತೀವಿ, ಮನೆ ವಾರಸ್ತಾರರು, ನೀನು ಏನೇ ಬಂದು ನೋಡ್ಕೊಂತೀವಿ, ನೀನೇನು ಟೆನ್ಷನ್ ತಗೋಬೇಡ ಅಂತ ಹೇಳಿ ಬರ್ರಿ. ಮಾತಾಡ್ರಿ. ನೀವು ಹೇಳಿರೋದ ಕೇಳ್ತಾನೆ. ಹುಡುಗರು ಬಂದಾವೆ ಅಪರೂಪಕ್ಕೆ ಸ್ಯಾನೆ ದಿನಕ್ಕೆ ನೋಡು ಸ್ಕೂಲಿಂದಾನ ಏಳಾಕಿ ಅಂತ ಹೇಳಿ ಕೇಳ್ತಾನೆ. ನಾನು ಅಡಿಕೆ ಗಿಡ ಉಳಿಬೇಕು ನಮ್ಮವು, ನಮ್ಮಕ್ಕ ನೋಡ್ಕೊಂಡು ನೀವು ನಮಗೆ ಏನು ಮಾಡ್ತೀರ ಗೊತ್ತಿಲ್ಲ, ನಮ್ಮಕ್ಕ ನೋಡ್ಕೊಂಡು ನೀವು ನಮಗೆ ಬೋರ್ ಪಾಯಿಂಟ್ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ ಡೈರೆಕ್ಟಾಗಿ. ಹೋಗ್ರಿ ಇಬ್ಬರು ಹೋಗಿ ಕೇಳೋಗ್ರಿ. ಹಾಗಣಿ ನಂಜಮ್ಮ ಯಾವಾಗಲೇ ಬಂದ ನಿಮ್ಮ ಹುಡುಗರು ಇಬ್ಬರಳನು. ನಾನು ನೆನ್ನೆ ಹೋಗಿ ಕರ್ಕೊಂಬಂದೆ. ಒಂದು 3-4 ದಿನ ರಜಾ ಹಾಕಿ ಕರ್ಕೊಂಬಂದೆ. ಇನ್ನಿ ಗೌರ್ಮೆಂಟ್ ರಜಾ ಬೇರೆ ಇತ್ತಲ್ಲ ಇವತ್ತು, ಅದಕ್ಕೇನೆ ನೆನ್ನೆ ಸನೋ ರಜಾ ಹೋಗಿ ಕರ್ಕೊಂಬಂದಮ್ಮ. ಅಲ್ಲಿ ಹೇಳಿ ಎಲ್ಲ ಸೈನ್ ಹಾಕಿ ಕರ್ಕೊಂಬಂದೆ. ಕಳ್ಸಾರು ನಾನು ಅದೇ ರಜಾ ಹಾಕ್ಬೇಕಾಗಿತ್ತಲ್ಲ, ಹಂಗೇನೆ ಹೆಂಗೆ ಓದ್ತಾ ಇದ್ದಾರೆ ಅಂತ ಕೇಳ್ಕೊಂಡು ಹಂಗೆ ಹೋಗಿದ್ನ. ಕರ್ಕೊಂಬಂದೆ ಇಬ್ಬರಣ್ಣನು. ಇದ್ದೋಗ್ತಾರೆ ಅಂತ ಹೇಳಿ 1-2 ದಿನ ಇದ್ದಂಗೂ ಆಗುತ್ತೆ ಅಂತ ಚಿಕ್ಕಪ್ಪಂತ ಕಳ್ಸೋಣ ಅಂತ. ಯಾಕೆ ಬೋರ್ ಪಾಯಿಂಟ್ ಮಾಡಿಸಿ ಬೋರ್ ಹಾಕಿಸ್ಬೇಕಲ್ಲ ತಕಯ್ಯ, ಅದಕ್ಕೆ ಬೋರ್ ಪಾಯಿಂಟ್ ಮಾಡಿಸ್ಲಿಲ್ಲ ಅಂತಂದರೆ ಇವಾಗ ನಮಗೆ ನೀರಿಲ್ಲ, ನೀರು ಹೊಡ್ಕೊಂಬ ನಮ್ಮಂಗಾಗುತ್ತೆ. ಅವಳು ಅತಿ ಬಿಡಲ್ಲ ಅನ್ಲೆ ನಮ್ಮ ಅಯ್ಯಪ್ಪಂತಾಗಿ. ನೀನೇನೇ ಅಂದರೂ ನಾನು ಬಿಡಲ್ಲ, ನೀನು ಸುಮ್ಮನೆ ಹೋಗ್ಬೇಕು, ನೀನು ಹೇಳ್ತಿದ್ದು ಹೊಡ್ ಜಂಬ, ಅವಳನ್ನ ಕೊಳ್ಸೋ ನೀನು ಹೇಳ್ತೀನಿ ಅನ್ಲಂತೆ. ಅದಕ್ಕೆ ನಮ್ಮ ಅಯ್ಯಪ್ಪ ಹಂಗಂತಿತ್ತ. ಅದಕ್ಕೆ ಆತ ನಾನು
ಬಿಡತ್ತ ಅಂತ ಸುಮ್ಮನಾರಿ. ಈ ಅಪ್ಪ ಅಂಗಳೆಲ್ಲ ಕೇಳಕ್ಕೆ ಹೋಗ್ತಾನೆ, ಅವಳು ಬಿಡಲ್ಲ ಅಂದ್ಲ ಅಂತ ಅವಳು. ಅವಳು ಒಳ್ಳೆಳಲ್ಲ ಅವಳು. ಸರಿ ಹೋಗಿ ನಾವು ಕೇಳ್ಬತ್ತೀವಮ್ಮ. ಸ್ವಲ್ಪ ನಯಸ್ಸಾಗಿ ಮಾತಾಡ್ರಿ. ಏ ಕಿಟ್ಟು ನೀನು ಸಿಟ್ಟಾಗ್ಬೇಡ. ನಿಮ್ಮ ಅಣ್ಣ ವಿಟ್ಟು ಹೇಳ್ತಾನೆ ಇವನ್ನೆಲ್ಲನ. ವಿಟ್ಟು ನೀನೇ ಹೇಳು ಸರಿನಾ? ಕಿಟ್ಟು ನೀನೇನು ಮಾತಾಡಕ್ಕೆ ಹೋಗ್ಬೇಡ, ಹೋಗ್ರಿ. ಅವನಂಗೆ ಮ್ಯಾಕೆ ಹೋಗ್ತಾರಮ್ಮ ಎಲ್ಲರೂ ಮಾತಾಡಿಸ್ದಂಗೆಲ್ಲನ. ಈಗ ತಿಕ್ಕಿಗೆ ಸೆನಕಾಗ್ಯವಳೆ. ಅವಳು ಇವನ ಜೊತೆಗೆ ಸೆನಕಾಗ್ಯವಳೆ. ನೋಡು ಅವಳು ಮಾತಾಡಿಸ್ತಿರ್ಲಿಲ್ಲ, ಘನವಾಗ್ಯವಳಲ್ವಿ. ನಾವು ಎದ್ದಾಗ ಅದನ್ನೇ ಮಾತಾಡ್ತಿದ್ವಿ, ನಾನು ರಾಜಿ ಅದನ್ನೇ ಮಾತಾಡ್ತಿದ್ವಿ. ಅಲ್ಲ ನೋಡು ಸೆನಕಾಗ್ಯವಳೆ ಮಾತಾಡ್ಸಲ್ಲಮ್ಮಂಗಿದ್ಲು, ಹಂಗೇನೆ ಅಂತ ಹೇಳಿ ನಾನು ಅಂದೇಳು. ಬೈಕ್ ಬಂದಂಗೆ ಸರಿಯಾಗಿ ಅಂದೆ ನಾನು. ಬಿಡಲಿಲ್ಲ. ಅಲ್ಲ ನಿನ್ನ ಮಗಳು ಅವಳು ಯಾಕೆ ಮತ್ತೆ ನೀನು ಮಾತಾಡ್ಸಲ್ಲ ಅಂತಂದೆ, ಅದಕ್ಕೆ ಸೆನಕಾಗ್ಯವಳೆಲ್ಲನ. ಅದು ಎರ್ರಿ ಎರ್ರಿ ಎರ್ರಿ. ಹೆಂಗಿರುತ್ತೆ ಅಂತ ಹೇಳಕ್ಕಲ್ಲ. ನಂದು 25,000 ದುಡ್ಡು ಹಾಳು ಮಾಡಿದ್ಲು ಕಣಲ್ಲ ತಕಾಯ. ಕೃಷ್ಣಂಬನಿ ಕೊಡಿಸಿ ಹಾಳು ಮಾಡಿ ಇಕ್ಕಿದ್ಲು. ಅದಕ್ಕೆ ಯಾವಾಗ ಹೆಂಗೋಳ ಮಿಡ್ಸ್ಕಾಡುತ್ತ ಕಣ. ಯಾವಾಗ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ. ನನ್ನ ಅಳಿಯ ಒಳ್ಳೆನಲ್ಲ, ಅವನು ಹಂಗೆ ಹಿಂಗೆ ಕಟ್ಮಂತಾನು ತಿಳಿಯಲ್ಲ ಬಳಿಯಲ್ಲ ಅಂತಿದ್ದು, ಈಗ ಸಿದ್ಲಿಂಗ ಅಂತ ಹೇಳಿ ಈಗ ಅಲ್ಲೇ ನಂಗೆ ಎಪ್ಪ ಜೊತೆ ಕಾಪಿ ಕುಡಿಯೋದು ನೋಡ್ಬೇಕಾಯ್ತು ಮಾತಾಡವಂಗೇನಿ. ತಾಯಿ ಮಗಳಿಬ್ರಳು ಸೆನಕ್ಕಾಗ್ಬಿಟ್ಟವ್ರಿ. ಇನ್ನು ಹಿಡಿಯೋಕ್ಕಾಗಲ್ಲ. ನೋಡ್ಬೇಕವಳನ್ನ. ನೀನು ಹಂಗಂದಲ್ಲ, ಅದಕ್ಕೆ ನೀನು ಹಂಗೆ ಅನ್ಬಾರ್ದಾಗಿತ್ತು. ಸರಿಯಾಗಿ ಹೇಳ್ಬೇಕಾಗಿತ್ತು. ಹೇಳು, ಸರಿಯಾಗಿ ಹೇಳಿದ್ರೆ ಗೊತ್ತಾಗೋದು. ಬಿಡು ಅವ್ರದ್ದೆಲ್ಲ ಏನು ಇವಾಗ. ನಾವಿವಾಗ ನಮ್ಮ ಹುಡುಗರನ್ನು ಕರ್ಸಿದ್ದೀವಿ, ಹಂಗೆ ಬೋರ್ ಪಾಯಿಂಟ್ ಮಾಡಿಸಿದ್ರೆ ಸಾಕಾಯ್ತು. ಅದಕ್ಕೆ ನಮ್ಮ ಹುಡುಗರನ್ನು ಬೇರೆ ಕರ್ಸಿದ್ದೀವಿ. ಆ ಹುಡುಗರು ಇದ್ದಾವೆ, ಆತನ ಮಾಡೋಣ, ಯಾತನ ಕರ್ಜಿಕಾಯಿ ಆತನ ಮಾಡೋಣ ನಮ್ಮ ಹುಡುಗರಿಗೆ. ಮತ್ತು ಯಾಕೆ ಕರ್ಜಿಕಾಯಿ ಬೇಡ ಯಾತು ಬೇಡ ಸುಮ್ಕಿರು ಒಂದು 2 ದಿನ. ನಮ್ದು ಇದೊಂದು ಸಮಸ್ಯೆ ಬಗೆಹರಿಲಿ. ದುಡ್ಡು ಬೇರೆ ಇಲ್ಲ ಕೂಡ. ನನ್ನ ಮಕ್ಳು ಇಸ್ಕೊಂಡಿರೋರೆಲ್ಲನ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ನಾನು ಈಗ ಅವ್ರು ಕೊಟ್ಬಿಟ್ರೆ ಬೇಕಾದ್ರೆ ನಾನು ಇನ್ನೊಬ್ರು ತಾಗ ಯಾರು ತಗೋಬೇಕಾರೆ ಪಾಯಿಂಟ್ ಮಾಡಿ ಸಾಕೋಸ್ತೀನಿ. ನನಗೆ ಬೇರೆ ನಂಬಿಕಿಲ್ಲ. ಸುಮ್ಮನೆ 55,000 ಯಾಕೆ ಈಗ ಸುಮ್ಮನೆ ನಿನ್ನ 50,000 ದುಡ್ಡು ಮುಗಿಸ್ಕೊಂಡೆ. ಒಂದು ಚೆನ್ನಾಗಿ ಪಾಯಿಂಟ್ ಮಾಡ್ತಾನೆ ಇವನು. ನಮ್ಮ ಹೊಲ್ದಾಗ್ದು ಇವನೇ ಪಾಯಿಂಟ್ ಮಾಡಿದ್ದವಾಗ ನಾನು ಅಂತಿರಲಿಲ್ಲ. ನಾನು ಬೇರೆ ಅರ್ಥ ಕರ್ಕೊಂಬಂದು ನಮ್ಮ ಊರಾಗ್ಲರ್ತಾಗ ಯಾರ್ತಾಗನ ಮಾಡಿಸಿದ್ದೆ. ಅದನ್ನು ಕೊರಿಸ್ದೆ, ಅದು ಫೇಲ್ ಆಯ್ತು. ಅವಾಗ ತಿರ್ಗಾ ಇವನು ಮಾಡಿದ್ದ ಒಂದು. ಅದ್ರಲ್ಲಿ ನೋಡೋಣ ಹಾಕಲ್ಲ. ಇವನೇ ಒಂದು ಪಾಯಿಂಟ್ ಮಾಡಾನೆ, ಇಲ್ಲಿ ಕೊರೀರಿ ಅಂದೆ. ಅವಾಗ ನೀರು ನೋಡಮ್ಮ. ಅಮ್ಮ ನಮ್ಮ ಬೋರ್ ಕೊಡ್ದಾಗ ಅಷ್ಟಿಷ್ಟು ನೀರಲ್ಲ ಕಣೆ. ಅಮ್ಮ ಅಷ್ಟಿಷ್ಟು ನೀರಲ್ಲ ಬಿಡು. ನೋಡೋಕ್ಕೆ ಕಣ್ಣು ಸಾಲದು ಆ ಪಾಟಿ ನೀರು ಬರೋವು ಅಂಥದ್ದು ಪಾಯಿಂಟ್ ಮಾಡಿದ್ದ. ಆವಾಗಿಂದ ಪಾಯಿಂಟ್ ಮಾಡ್ತಾನೆ ಅಂತ ಹೇಳಿ ಗೊತ್ತಾಗ್ಬಿಡ್ತು ಜನಕ್ಕೆ. ನಮ್ಮ ಹೊಲ್ದಾಗ ಯಾವಾಗ ನೀರು ಬಿದ್ದುಬಿಟ್ವ ಅವಾಗ ಗೊತ್ತಾಯ್ತು. ಮಾಡೋದದು ಕಲಿಸ್ಬಿಟ್ಟಾನ ಅವನಿಗೆ. ಜಲರೇಖೆ ಇರ್ಬೇಕಂತ ಕೈಯಾಗಿ. ಜಲರೇಖೆ ಇರೋದ್ರಿಂದ ಗಂಗಮ್ಮತೆ ಒಳ್ಳೇದು ಮಾಡ್ತಾಳೆ ನೋಡಮ್ಮ. ನಮಗಿನ್ನು ಯಾವಾಗ ಹೊಲ್ದು ಬರೋಣ ಅಂತ ಹೇಳೋ ತಾಯಿ ನಮ್ಮಮ್ಮ. ಅಂತಾರಿಗೆ ಹೊಲಿತಾ ಇದ್ದಾಳೆ ಚೆನ್ನಾಗಿ. ಇವಾಗ ಏನಿಲ್ಲೋ ಹೋದ್ರೆ 2 ಮಾಡಿ ಬಂದ್ರೆ ದಿನ 10,000 ಅಂತೆ. 1 ಮಾಡಿ ಬಂದ್ರೆ 5,000 ಅಂತೆ. ಮೊನ್ನೆ ಒಂದೇ ದಿವಸನೇ 3 ಮಾಡಿ ಬಂದವನಂತ 15,000 ಅಂತೆ ನೋಡಮ್ಮ. ದುಡ್ಡು ಈ ಪಟೇಲಿಗೆ ಥರ ಏನೋ ದುಡ್ಡೆಲ್ಲನ ಎಲ್ಗಿಕ್ತಾರೆ ಹೇಳು. ಅವ್ರದ್ದೇ ಮಸ್ತಾಗೈತಿ. ಇವಾಗ ಏನು ನೀವೇನು ಮನೆ ಕಟ್ಕೊಂಬಂಗಿಲ್ಲ, ಮನೆ ಏನೋ ಚೆನ್ನಾಗೈತೆ ಇವಾಗ. ನಿಮ್ಗೇನೇನು ಬೇಕಾಗಿಲ್ಲ. ಅವ್ರ ಮನೆಗಿನ ಕಟ್ಕೋಬೇಕು. ಇನ್ನು ಎಷ್ಟೈತೆ ಅವ್ರದ್ದು. ಅವ್ರು ದುಡ್ಡು ಕೂಡಿಯೋದು ಗೊತ್ತಾಗಲ್ಲ ಹೇಳು. ನಮ್ಮ ಹುಡುಗರು ಇಬ್ಬರೂ ಹೋಗ್ಯಾವ. ನನ್ನ ಮಕ್ಳನ್ನ ಇಬ್ಬರೂ ಕರ್ಸಿದ್ದೀನಿ. ಹೇಳ್ರಿ ನಿಮ್ಮ ಚಿಕ್ಕಪ್ಪಗೆ ಅಂತ. ಆ ಹುಡುಗರ ಮಕ್ಕನ ನೋಡಿ ಬರ್ತಾನೇನೋ ಅಂತ. ಭಾಳ ಆಟಗಾರ ಆಗ್ಬಿಟ್ಟವ್ನು ಇವಾಗ. ನಾವು ಅವಾಗ ಹೆಂಗೋ ಒಂಥರ ಇದ್ವಿ, ಇವನಂತೂ ಭಾಳ ಇದಾಗ್ಬಿಟ್ಟವ್ನು. ನಾವು ಒಂದಿರೋದೆಲ್ಲ ಈಗ ಹೇಳ್ತಾನೆ. ನಾನು ಅವಾಗ ನೀವು ಒಂದಾಗೆಲ್ಲ ಸುಧಾರಿಸ್ಕೊಂಡಿದ್ನಿ ಅಂತ ಹೇಳಿ ಹೇಳ್ತಾನೆ. ನೋಡಿ ಇಂಥವ್ರು ಇರ್ತಾರೆ ಅಂತ ಹೇಳಿ. ನೋಡ್ತಾ ಇರಿ, ನಿನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.